ಪ್ರಥಮ ಬಾರಿಗೆ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟನ್ನು ಹತ್ತುವಂಥ ರೀತಿಯಲ್ಲಿ ಅವರು ಸೃಷ್ಟಿ ಮಾಡಿದರು. ಸುಪ್ರೀಂ ಕೋರ್ಟು ನಮ್ಮ ಕಷ್ಟಗಳನ್ನು ಕೇಳಿ ಅವರು ಆದೇಶ ಮಾಡಿದ್ದಾರೆ, ನೀವು ಒಂದು ವಾರದೊಳಗಾಗಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬೇಕು ಅಂತೇಳಿ. ಕೇಂದ್ರ ಸರ್ಕಾರ ಇವತ್ತು 3,480 ಕೋಟಿ 54 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಇನ್ನೂ ಬರಬೇಕು, ಬಹುಶಃ ನಾಳೆ ಬರ್ಬೋದು. ನಮಗೆ 18,000 ಕೋಟಿ ರೂಪಾಯಿ ಅನುದಾನವನ್ನು ಕುಡಿಯುವ ನೀರಿಗೆ ಮತ್ತು ಜಾನುವಾರುಗಳ ಮೇವುಗಳಿಗೆ ಜನಗಳಿಗೆ ಕೆಲಸ ಕೊಡೋದಕ್ಕೆ ಗುಳೆ ಹೋಗದೇ ಇರೋ ರೀತಿಯಲ್ಲಿ ಇದೆಲ್ಲವನ್ನು ಕೂಡ ಸ್ಪಷ್ಟವಾಗಿ ನಮ್ಮ ಅನುದಾನ ಬೇಡಿಕೆಯಲ್ಲಿ ಇಟ್ಟಿದ್ದೇವೆ. ಆದರೂ ಕೂಡ ಅವರು ಇಲ್ಲಿಯವರೆಗೆ ನಮಗೆ 3,400 ಕೋಟಿ ಕೊಡ್ತಾರೆ ಅಂತ ಹೇಳಿದರೆ ನಮಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ರಾಜ್ಯಕ್ಕೆ ಅನ್ನುವಂಥದ್ದು. ಆನ್ ದಿ ಅದರ್ ಹ್ಯಾಂಡ್ ನಾವು ಎಲ್ಲ ಟ್ಯಾಕ್ಸ್ಗಳನ್ನು GSTಯನ್ನು ಕಟ್ಟಿದ್ದೇವೆ, ಪ್ರತಿಯೊಂದನ್ನು ಕೂಡ ಕೇಂದ್ರದ ಕಾನೂನುಗಳೇನಿದ್ದಾವೆ ಅದೇ ರೀತಿಯಲ್ಲಿ ಎಲ್ಲ ನಡ್ಕೊಂಡಿದ್ದೇವೆ. ಭಾಳ ದೊಡ್ಡ ಅನ್ಯಾಯವನ್ನು ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮಾಡ್ತಾ ಇದೆ. ಭಾಳ ಮಲತಾಯಿ ಧೋರಣೆ ಅಂತ ಹೇಳಿ ನಾವು ಈಗಾಗಲೇ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇವೆ. ಅದಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಮತ್ತು ರಾಜ್ಯದ ಜನತೆಯ ಗಮನವನ್ನು ಕೂಡ ಸೆಳೆಯೋದಕ್ಕೆ ಈ ಪ್ರತಿಭಟನೆಯನ್ನೇ ಇವತ್ತು ನಾವು ಮಾಡಿದ್ದೇವೆ. ಸರ್, ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಸೇರಿದ್ದು ಎನ್ನಲಾದಂಥ ವಿಡಿಯೋಗೆ ಸಂಬಂಧಪಟ್ಟಂತೆ SIT ರಚನೆ ಯಾವ ಅಧಿಕಾರಿ ನೇಮಕ ಆಗುತ್ತೆ? ನೋಡಿ, ಮಹಿಳಾ ಆಯೋಗಕ್ಕೆ ಅಲ್ಲಿನ ಹಾಸನ ಜಿಲ್ಲೆಯ ನೊಂದ ಮಹಿಳೆಯರು ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಹೇಳಿ ಮಹಿಳಾ ಆಯೋಗ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ DG ಅವರಿಗೆಲ್ಲ ಪತ್ರ ಬರೆದಿದ್ದಾರೆ. ಆ ಆಧಾರದ ಮೇಲೆ ಇದನ್ನು ಸರ್ಕಾರ ಭಾಳ ಗಂಭೀರವಾಗಿ ತೆಗೆದುಕೊಂಡು ಇದಕ್ಕೆ ಒಂದು ಪ್ರತ್ಯೇಕವಾದ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ತನಿಖೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಇನ್ನೊಂದು ಗಂಟೆ ಒಳಗಾಗಿ ನಾವು ಯಾರು ಆ ಟೀಮ್ನ ಹೆಡ್ ಮಾಡ್ತಾರೆ ಮತ್ತು ಯಾರ್ಯಾರು ಆ ಟೀಮ್ನಲ್ಲಿ ಇರ್ತಾರೆ ಅನ್ನೋದನ್ನು ಪ್ರಕಟಣೆ ಮಾಡ್ತೀವಿ ಇನ್ನೊಂದು 1 ಗಂಟೆ ಒಳಗಾಗಿ. ಸರ್, ರಾಜಕೀಯವಾಗಿ ತೀರ್ಮಾನ ತೆಗೆದುಕೊಂಡಿದ್ದಾರೆ, ಯಾರೋ ಸಂತ್ರಸ್ತ ಮಹಿಳೆಯರ ಬಗ್ಗೆ ದೂರು ದಾಖಲಿಸಿಲ್ಲ ಅಂತ ಆರೋಪ ಇದೆ. ಅದು ಅವ್ರು ಹೇಳಿರ್ತಕ್ಕಂಥದ್ದು. ಇದು ನಮ್ಮ ಹತ್ರ ಯಾವುದು ಪುರಾವೆ ಇಲ್ಲದೆ ನಾವು ಯಾವುದನ್ನು ಮಾಡೋಕ್ಕೆ ಹೋಗೋದಿಲ್ಲ. ಮೇಲ್ನೋಟಕ್ಕೆ ಅಂತಲೇ ಹೇಳುವಾಗ. ಆದರೆ ಇವತ್ತು ಮಹಿಳಾ ಆಯೋಗ ಪತ್ರ ಬರೆಯುತ್ತೆ ಅಂದಾಗ, ಮಹಿಳಾ ಆಯೋಗ ಇಂಥ ವಿಚಾರಗಳಲ್ಲಿ ಪತ್ರ ಬರೆದಾಗ ಸರ್ಕಾರ ಅದನ್ನು ಗಂಭೀರವಾಗಿ ತಗೋಬೇಕು ಬೇಡವಾ? ಅದಕ್ಕಾಗಿ ತಗೊಂಡಿದೆ. ಈ ಮಧ್ಯೆ ಪ್ರಜ್ವಲ್ ರೇವಣ್ಣ ಅವರು ದೇಶ ಬಿಟ್ಟಿದ್ದಾರೆ ಅಂತ ಹೇಳಿ ಸುದ್ದಿ ಬಂದಿದೆ. ಹಾಗಾಗಿ ಈ SIT ಆದಮೇಲೆ ಅವರು ಏನು ಕ್ರಮ ತಗೊಳ್ತಾರೆ SIT ಅವರು, ಅದು ಅವರಿಗೆ ಬಿಟ್ಟಿರೋದು. ಯಾಕೆಂದರೆ ಅವ್ರನ್ನ ವಾಪಸ್ ಕರ್ಕೊಂಡು ಬರಬೇಕಾಗ್ತದೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರೆಲ್ಲ ತನಿಖೆ ಮಾಡುವಾಗ ಅವರ ಅವಶ್ಯಕತೆ ನೋಡಿಕೊಂಡು ಅವರು ತೀರ್ಮಾನ ಮಾಡ್ತಾರೆ. ಕಳೆದ 1.5 ವರ್ಷದ ಚರ್ಚಿತ ವಿಷಯವಾಗಿದೆ. ಅದು ಈಗ ನೀವು ಸರ್ಕಾರ ಕ್ರಮ ಕೈಗೊಳ್ಳೋದು ಎಷ್ಟು ಬಿಡ ಸರಿ ಸರ್? ಅಲ್ಲ, ಈಗ ತಾನೇ ಅದು ಹೊರಗಡೆ ಬಂದಿದೆ, ಕಂಪ್ಲೇಂಟ್ ಬಂದಿದೆ, ಮಹಿಳಾ ಆಯೋಗ ಪತ್ರ ಬರೆದಿದೆ. ಅದಕ್ಕೆ ಮುಂಚೆ ಅದು ಕಾಸ್ ಆಫ್ ಆ್ಯಕ್ಷನ್ ಯಾವುದು ಇರಲಿಲ್ಲಲ್ಲ, ಅದಕ್ಕಾಗಿ ನಾವು ಮಾಡಿರಲಿಲ್ಲ. ಈಗ ಅವರು ಬರೆದಿದ್ದಾರೆ, ಪತ್ರ ಬರೆದಿದ್ದಾರೆ, ಅದಕ್ಕಾಗಿ ನಾವು ಕ್ರಮ ತಗೊಳ್ಳೇಬೇಕು. ಎಷ್ಟು ಜನ ನೊಂದ ಮಹಿಳೆಯರು ಇದು ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು ಷಡ್ಯಂತ್ರ ಇದೆ ಅಂತ ಆರೋಪ ಇದೆ. ಅದೆಲ್ಲ ಗೊತ್ತಾಗುತ್ತಲ್ಲ ತನಿಖೆ ಒಳಗಡೆ. ಒಂದು ವೇಳೆ ಅದು ಇಲ್ಲ, ಅದು ಸುಳ್ಳು ಇರ್ಬೋದು, ಅದು ಯಾರೋ ಮಾಡಿದ್ದಾರೆ, ಯಾರೋ ಮಾಡಿಸಿದ್ದಾರೆ, ಆ ಥರ ಎಲ್ಲ ಏನಾದ್ರು ಬಂದರೆ ಅದು ತನಿಖೆಯಲ್ಲಿ ಬರುತ್ತೆ. ನಾವು ಹೆಂಗೆ ಅದನ್ನು ಹೇಳಕ್ಕೆ ಬರುತ್ತೆ? ಕಾಂಗ್ರೆಸ್ ನಾಯಕರು ಯಾರು ಪಾತ್ರ ಇಲ್ಲ ಅಂತ ಸರ್ ಗೊತ್ತಿಲ್ಲ. ಅದು ತನಿಖೆನಲ್ಲೇ ಬರಬೇಕು. ನಾವು ಪಾತ್ರ ಇದೆ ಅಂತ ಹೇಳೋದಕ್ಕೂ ಆಗಲ್ಲ, ಇಲ್ಲ ಅಂತದ್ದು ಹೇಳೋಕ್ಕಾಗೋದಿಲ್ಲ. ಅದೆಲ್ಲ ತನಿಖೆ ಬಂದ ಮೇಲೆ ಯಾರ ಪಾತ್ರ ಇದೆ, ಯಾರ ಪಾತ್ರ ಇಲ್ಲ, ಎಷ್ಟು CDಗಳಿದೆ, ಅಲ್ಲ ಇದು ಪೆನ್ ಡ್ರೈವ್ ಇದೆ, ಅದೆಲ್ಲವೂ ಕೂಡ ಅದನ್ನು ತನಿಖೆ ಮೇಲೆ ಬರುತ್ತೆ. ಗೃಹ ಇಲಾಖೆಗೆ ಏನು ಮಾಹಿತಿ ಇದೆ ಸರ್? ಗೃಹ ಇಲಾಖೆಗೆ ಅಲ್ಲ, ಅದೆಲ್ಲ ತನಿಖೆನಲ್ಲೇ ಬರುತ್ತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.